ಅವ್ರಿಬ್ರಿಗೂ ಈಗಾಗ್ಲೇ ಮದ್ವೆ ಆಗಿ ಡಿವೋರ್ಸ್ ಆಗಿದೆ ಅಂತ ಹೇಳ್ಬೋದಾಗಿತ್ತಲ್ವಾ? ಹೇಳಿದ್ರಾ? ಇಲ್ಲ ತಾನೇ? ಹೌದಾ? ನಿನ್ಗೆ ಅವ್ರ ಮಾತಿನ ಮೇಲೆ ನಂಬಿಕೆ ಇಲ್ಲ ತಾನೆ? ಬೇರೆಯವ್ರ ಹತ್ರ ತೋರ್ಸು. ಅದನ್ ಬಿಟ್ಟು ನಿಂತ ಕಾಲಲ್ಲೇ ತಾಂಬೂಲ ಬದಲಾಯಿಸಕ್ ಹೊರಟಿದ್ಯಲ್ಲ, ಬುದ್ಧಿ ಬೇಡ್ವಾ ನಿನ್ಗೆ? ಏನಮ್ಮ, ಇವಳಿಗಂತೂ ಬುದ್ಧಿ ಇಲ್ಲ, ನಿಮಗ್ ಬುದ್ಧಿ ಇಲ್ವಾ? ಅಥವಾ ಹೇಗಾದ್ರೂ ಮಾಡಿ ಮಗಳಿಗೆ ಮದ್ವೆ ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅಜ್ಜಿ, ಸುಮ್ನೆ ಇವ್ರನ್ನ ಮಧ್ಯೆ ಕೇಳಿಬೇಡ. ಈ ತೀರ್ಮಾನ ನಂದು. ಇದರಲ್ಲಿ ಅಮ್ಮಂದಾಗ್ಲಿ ಮೀರಂದಾಗ್ಲಿ ಇವ್ರದಾಗ್ಲಿ ತಪ್ಪಿಲ್ಲ. ನನಗೆ ಈ ಜಾತಕ ಜ್ಯೋತಿಷ್ಯದ ವಿಷಯದಲ್ಲಿ ಮೊದಲಿಂದನೂ ನಂಬಿಕೆ ಇಲ್ಲ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ ತಾನೆ. ಮಧ್ಯದಲ್ಲಿ ಯಾರೋ ಒಬ್ರು ಬಂದ್ರು, ನನ್ನ ನಂಬಿಕೆ ಎಲ್ಲ ಸುಳ್ಳು, ದೇವರಿದ್ದಾನೆ, ದಿಂಡ್ರಿದ್ದಾನೆ, ಅದು ಇದು ಅಂತ ನನ್ನಲ್ಲಿ ಇಲ್ದೇ ಇರೋ ನಂಬಿಕೆನೆಲ್ಲ ಹುಟ್ಟಾಕಿದ್ಲು. ಕಡೆಗೆ ಅವ್ರ ನಂಬಿಕೆಗಳೆಲ್ಲ ಬುಡಮೇಲಾಯ್ತು. ನನ್ನ ಮುಂಚೆ ನಂಬಿಕೆಗಳೇ ಸರಿ ಅಂತ ಅನ್ನಿಸ್ತು. ಅಮ್ಮ, ನೀವಿಬ್ರು ತಾಂಬೂಲ ಬದಲಾಯಿಸ್ಕೊಳ್ಳಿ. ಸರಿ ಕಣೋ. ಅನ್ಸೂಯ, ಬಾ. ಅಯ್ಯೋ, ನಾನು ಈ ಮಂಗಳ ಕಾರ್ಯ ಎಲ್ಲ ಮಾಡೋ ಹಾಗಿಲ್ಲ. ಯಾಕೆ? ನೀವ್ಯಾಕೆ ಮಂಗಳ ಕಾರ್ಯ ಮಾಡಂಗಿಲ್ಲ? ಅಲ್ಲ, ಹಣೆಲಿ ಕುಂಕುಮ ಇದೆ, ಕತ್ತಲಿ ಮಂಗಲ ಸರ ಇದೆಯಲ್ಲ. ಅದು ನಮ್ಮ ಯಜಮಾನ್ರು ತೀರ್ಕೊಂಡಾಗ ನನ್ನ ಮಗಳು ಈ ಮಾಂಗಲ್ಯ ಕುಂಕುಮ ಇದರಲ್ಲೇ ಅಪ್ಪನ ಕಾಣ್ತೀನಿ, ಅದನ್ನ ತೆಗಿಬೇಡ ಅಂದ್ಲು. ಅದು ಅವಳ ಆಸೆ, ಅದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತೆ ಈಗ ನಾನು ಯಾರ ಜೊತೆ ತಾಂಬೂಲ ಬದಲಾಯಿಸ್ಕೊಳ್ಳಿ? ಇನ್ಯಾರು? ಸೇವಂತಿ. ಏನೋ ಏನ್ ಹೇಳ್ತಾ ಇದೀಯ ನೀನು? ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಅಜ್ಜಿ, ನಾನೇನು ತಪ್ಪು ಹೇಳ್ತಿಲ್ಲ. ಇವಾಗ ನಾವಿಷ್ಟು ಜನ ಸೇವಂತಿನ ಹೊರತುಪಡಿಸಿ ಒಂದು ಕುಟುಂಬ ಆದ್ರೆ, ಈ ಮೀರಾ ಮತ್ತೆ ಅನ್ಸೂಯ ಆಂಟಿ ಇನ್ನೊಂದು ಕುಟುಂಬ ಅಲ್ವಾ? ಈಗ ಈ ಎರಡೂ ಕುಟುಂಬಕ್ಕೂ ಸೇರದೇ ಇರೋಂಥ ವ್ಯಕ್ತಿ ಯಾರು? ಸೇವಂತಿ ಮಾತ್ರ. ಈಗ ಸೇವಂತಿಗೆ ಆಲ್ರೆಡಿ ನಾನು ಡಿವೋರ್ಸ್ ಕೊಟ್ಟಿರೋದ್ರಿಂದ ಇವಳು ನಮ್ಮ ಕುಟುಂಬಕ್ಕೆ ಸೇರದೇ ಇರೋಳು ಅಲ್ವಾ? ಹಾಗಾಗಿ ಸೇವಂತಿಗೆ ಈ ರೈಟ್ಸ್ ಇರೋದು. ಲೋ ಅರ್ಜುನ್, ನನ್ನನ್ನೇ ಮರ್ತ್ಬಿಟ್ಟಿಯಲ್ಲೋ. ನಾನ್ ನಿನ್ ಸೋದರತ್ತೆ ಕಣೋ, ನನ್ಗ ಹಕ್ಕಿದೆ. ಅತ್ತೆ, ನೀವು ಇಲ್ಲೂ ಸಲ್ಲದವರು ಅಲ್ಲೂ ಸಲ್ಲದವರು. ಐ ಮೀನ್, ನೀವು ಈ ಮನೆ ಮಗಳಿರಬಹುದು, ಆದ್ರೆ ಸೇವಂತಿ ಈ ಮನೆ ಮೊಮ್ಮಗಳು. ಹಾಗ್ ನೋಡಿದ್ರು ಹೀಗ್ ನೋಡಿದ್ರು ಹಕ್ಕಿರೋದು ಸೇವಂತಿಗೆನೆ. ಸೇವಂತಿ, ನೀನ್ ಬಾ, ಮೀರಾ ಪರವಾಗಿ ತಾಂಬೂಲ ತಗೋ. ಅರ್ಜುನ, ಸೇವಂತಿ ಒಂದ್ ಕಾಲದಲ್ಲಿ ನನ್ ಸೊಸೆ ಆಗಿದ್ದವಳು ಈಗ ಬೀಗ್ತಿ ಸ್ಥಾನದಲ್ಲಿ ನಿಂತ್ಕೊಂಡು ತಾಂಬೂಲ ಬದಲಾಯಿಸ್ಕೊಳ್ತಿರೋದು ನನ್ಗಂತೂ ತುಂಬಾ ಸಂತೋಷ ಆಗ್ತಿದೆ. ಯಶೋದ, ಹೋಗು ತಾಂಬೂಲ ತಗೊಂಡ್ ಬಾ. ಸೇವಂತಿ, ಇಲ್ಲಿ ನಿಂತ್ಕೊ ನೀನು. ಅರ್ಜುನ, ಮೀರಾ.
ಆಯ್ತಾ ಬೇಗ ಬಾ. ಬಂದೆ ಅದ್ಕೆ. ಬೇಗ ಬಾ. ಬಂದೆ. ತಗೊಳ್ಳಿ. ಶ್ರೀಮತಿ ಸೇವಂತಿ ಅವರೇ, ನಾವು ನಮ್ಮ ಮಗಂಗೆ ಮೀರಾನ ತಂದ್ಕೋಬೇಕು ಅಂತ ನಿರ್ಧಾರ ಮಾಡಿದೀವಿ. ಈ ಸಂಬಂಧ ನಿಮ್ಗೊಪ್ಗೆ ತಾನೆ? ತಗೊಳ್ಳಿ, ಸ್ವೀಕರಿಸಿ. ಈಗ ನೀನ್ ಹೇಳು. ಅಮ್ಮ, ಅವಳು ಮೌನವ್ರತ ಮರ್ತು ಬಿಟ್ಟಿಯಾ? ಓ, ಇವಾಗ ಅವಳ ಪರವಾಗಿ ನಾನೇ ಹೇಳ್ಬಿಡ್ತೀನಿ. ಯುವರ್ ಆನರ್, ನನ್ನ ಮಗಳಾದ ಮೀರಾಳನ್ನು, ಸಾರಿ, ಇದು ಸೇವಂತಿ ಹೇಳೋದಲ್ವಾ? ಕುಮಾರಿ ಮೀರಾರವರನ್ನು ನಿಮ್ಮ ಕುಮಾರ ಕಂಠೀರವರಾದ ಅರ್ಜುನ್ ಸರ್ಗೆ, ಕ್ಷಮಿಸಿ, ಅರ್ಜುನ್ ಪ್ರತಾಪ್ ಸಿಂಹರವರಿಗೆ ಕೊಟ್ಟು ಮದುವೆ ಮಾಡುವುದಕ್ಕೆ ನಮ್ಮ ಯಾವುದೇ ತಂಟೆ ತಕರಾರು ಇರುವುದಿಲ್ಲವೆಂದು ಈ ಮೂಲಕ ಘೋಷಿಸುತ್ತೇನೆ. ಕೊಡಿ. ಗಂಡನ ಮದುವೆಗೆ ಹೆಂಡತಿನೇ ತಾಂಬೂಲ ಬದಲಾಯಿಸ್ಕೊಂಡಿದ್ದು ಮಾಜಿ ಹೆಂಡತಿಗೆ ಮಾಜಿ ಗಂಡನೇ ಧ್ವನಿಯಾಗಿದ್ದು ಮೇ ಬಿ ಇತಿಹಾಸದಲ್ಲೇ ಇದೆ ಮೊದಲು ಅನ್ಸುತ್ತೆ. ಸೇವಂತಿ, ನೀ ಯಾಕೋ ಬೇಜಾರಲ್ಲಿದ್ಯಾ? ಹೇಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ.